ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಮತ್ತೆ ವೆಲ್ಕಮ್. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಿದೆ. ಯಾಕಂತಂದರೆ ನಾನು ಆಫೀಸ್ ಕೆಲಸ ಹಾಸ್ಪಿಟಲ್ನಲ್ಲಿ ಮಾಡ್ತಿದ್ದೀನಿ. ಯಾಕೆ ಏನು ಅಂತೇಳಿ ಎಲ್ಲ ಇನ್ ಡೀಟೇಲ್ ನಿಮಗೆ ಈ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ಪ್ಲೀಸ್ ಡೂ ಎಂಜಾಯ್. ಇವಾಗ ಹಾಸ್ಪಿಟಲ್ ರೂಮ್ ತೋರಿಸ್ತೀವಿ. ಜಸ್ಟ್ ಇದು ವಾರ್ಡಿಗೆ ಎಂಟರ್ ಮಾಡಿದ್ವಿ. ಐ ವಾರ್ಡ್ ಇದು. ಸೊ ಪಾಪಂದು ಒಂದು ಕಣ್ಣಿಗೆ ಆಪ್ರೇಟ್ ಆಗ್ತಿದೆ. ಇದೊಂದು ಬೆಡ್ಡು, ಇದು 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 ಸೊ ಇಲ್ಲಿ ವಾಶ್ರೂಮ್ಗೂ ಕೊಟ್ಟಿದ್ದಾರೆ. ಚೆಕ್ ಮಾಡೋಣ. ಗೀಸರ್ ಇದೆ, ಸ್ನಾನನೂ ಮಾಡೋದು. ನೈಸ್. ಓಕೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿದೆ. ಸ್ಮೆಲ್ಲು ಏನೂ ಇಲ್ಲ, ನೀಟಾಗಿದೆ. ಡಸ್ಟ್ಬಿನ್ ಇದೆ. ಸೊ ಇಲ್ಲೊಂದು ಸಿಂಕ್ ಇದೆ. ಹೊರಗಿಂದ ವ್ಯೂ. ಪಪ್ಪಂದು I-26 ಬೆಡ್ ನಂಬರ್. ಎಂತ ಪಪ್ಪ, ಏನು ಅನ್ನಿಸ್ತಿದೆ? ಭಯ ಇದೆನಾ? ಭಯ ಇಲ್ವಾ? ಓಕೆ. ಬಟ್ಟೆ ಕೊಟ್ಟರು. ಬಂದ ತಕ್ಷಣ ಸ್ವಲ್ಪ ಇಂಜೆಕ್ಷನ್ ವಗೇರ ಪ್ರಾಸೆಸ್ ಇತ್ತು. ಸೊ ಅದನ್ನೆಲ್ಲ ಮುಗಿಸಿ ಬಂದ್ವಿ. ಬೆಳಿಗ್ಗೆ 7:30 ಇಲ್ಲಿ ಬಂದಿದ್ವಿ ಆಲ್ಮೋಸ್ಟ್. ಸೊ ನೋಡೋಣ ಹೇಗಾಗುತ್ತೆ ಅಂತ. ವರ್ಕ್ ಫ್ರಮ್ ಹಾಸ್ಪಿಟಲ್ ಮಾಡಬೇಕಾಗತ್ತೆ. ಎಷ್ಟಾಗುತ್ತೆ ಅಷ್ಟು ವರ್ಕ್ ಮಾಡೋಣ ಇಲ್ಲಿ. ಸೊ ಪಾಪ ಎಲ್ಲ ಆಪ್ರೇಟ್ ಮಾಡ್ಕೊಂಡ್ಬಿಡ್ತಾರೆ. ನೋಡೋಣ ಯಾವಾಗುತ್ತೆ, ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಅಂತ. ಚೆಕ್ ಔಟ್. ಹೆಂಗೆ ಅನ್ನಿಸ್ತು ಪಾಪ ಚೆಕಪ್ ಮಾಡಿಸಿದ್ದು? ಚೆನ್ನಾಗಿತ್ತಾ? ಆ ಕಣ್ಣು ಫುಲ್ಲು ಕ್ಲಿಯರಾಗಿ ಕಾಣಿಸ್ತದೆ ಪಾಪ. ಫುಲ್ ಕ್ಲಿಯರಾಗಿ ಕಾಣಿಸ್ತದೆ. ಸೊ ಸರ್ಜರಿ ಆದಮೇಲೆ ಪಪ್ಪಂಗೆ ಕ್ಲಿಯರಾಗಿ ವಿಷನ್ ಕಾಣಿಸುತ್ತೆ. ಸೊ ನೋಡೋಣ ಹೇಗಾಗುತ್ತೆ ಅಂತ. ನಾನು ಕಾಣಿಸಕತ್ತೀನ ಪಾಪ ಫುಲ್ ಕ್ಲಿಯರಾಗಿ? ಸರ್ ಹತ್ತಿರದಿಂದ ಓಕೆ. ಪಪ್ಪಂಗೆ ಹತ್ತಿರದಿಂದ ಕಾಣಿಸುತ್ತೆ, ಡಿಸ್ಟೆನ್ಸಿಂದ ಕಾಣಿಸಲ್ಲ. ಸ್ವಲ್ಪ ಫೀಟ್ ಡಿಸ್ಟೆನ್ಸ್ ಇದ್ದರೆ ಕಾಣಿಸಲ್ಲ. ಲೆಟ್ಸ್ ಸಿ ಏನಾಗುತ್ತೆ ಅಂತ. 11 o'clock ಕೊಟ್ಟಿದ್ದಾರೆ. 10 o'clock ಆಗ್ತಿದೆ ಆಲ್ರೆಡಿ. ಸೊ ನಾನು ಇಲ್ಲೇ ವೇಟ್ ಮಾಡ್ತೀನಿ. ಪಪ್ಪನ ಕರ್ಕೊಂಡು ಹೋಗ್ತಾರೆ. ಪಪ್ಪ ಮಕ್ಕೊಂಡಿದ್ದಾರೆ. ವಿಡಿಯೋ ವರ್ಕ್ ಫ್ರಮ್ ಹಾಸ್ಪಿಟಲ್ ಮಾಡೋಕತ್ತಿದ್ದೀವಿ ಪಪ್ಪನ ಸರ್ಜರಿ ಜೊತೆ. ಸೊ ಲೆಟ್ಸ್ ಸಿ ಹೆಂಗೆ ಹೋಗುತ್ತೆ ಅಂತ. ಎಲ್ಲ ಸೆಟಪ್ ಮಾಡೋಣ ಅನ್ಕೊಂಡಿದ್ದೀನಿ. ಯಾವತ್ತೂ ಅಂದ್ಕೊಂಡಿದ್ದಿಲ್ಲ ಹಾಸ್ಪಿಟಲ್ನಲ್ಲಿ ಕೂಡ ಕೆಲಸ ಮಾಡ್ತೀನಿ ಅಂತ. ವರ್ಕ್ ಫ್ರಮ್ ಹಾಸ್ಪಿಟಲ್ ಆಗುತ್ತೆ ಅಂತ. ಬಟ್ ನೆವರ್ದಿಲೆಸ್ ಕೆಲಸ ಮಾಡಬೇಕು. ಇವತ್ತು ಅಷ್ಟೇನಿಲ್ಲ. ಸೊ ಅದಕ್ಕೆ ಮಾಡ್ತಿದ್ದೀನಿ. ಪಾಪ ನಿಮಗೆ ತೊಂದರೆ ಇಲ್ಲ ಅಲ್ಲ? ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಹಾಸ್ಪಿಟಲ್ನಾಗ ವರ್ಕ್ ಮಾಡಿದರೆ ಹೆಂಗಿರುತ್ತೆ ಅಂತ. ಅವ್ರು ಸಣ್ಣ ಟೇಬಲ್ ಕೊಟ್ಟಿದ್ದಾರೆ. ಸೊ ಇಲ್ಲೇ ನಾನು ಒಂದು ಚೇರ್ ಕೊಟ್ಟಿದ್ದಾರೆ. ಇಲ್ಲೇ ಕೆಲಸ ಮಾಡ್ತಿದ್ದೀನಿ. ಅಷ್ಟೇನು ಬ್ಯಾಡಾಗಿ ಸೆಟಪ್ ಏನೂ ಇಲ್ಲ. ಟೇಬಲ್ ಇದೆ ನಾರ್ಮಲಾಗಿ. ಸೊ ಐ ಫೀಲ್ ಕಂಫರ್ಟಬಲ್ ಇರಬೇಕು ಕೆಲಸ ಮಾಡೋದಕ್ಕೆ. ಮೊಬೈಲ್ ವೈಫೈ ಕನೆಕ್ಟ್ ಮಾಡಿದ್ದೀನಿ. ಆದಷ್ಟು ಕೆಲಸ ಮಾಡೋಕ್ಕೆ ನೋಡೋಣ ಇಲ್ಲಿಂದ. ಆ್ಯಂಡ್ ಯಾಕಂದರೆ ನಾನು ಇಲ್ಲಿದ್ದು ಏನೂ ಮಾಡೋದಿಲ್ಲ. ಹ್ಯಾವ್ ಟು ಜಸ್ಟ್ ವೇಟ್. ಅದಕ್ಕೆ ನಾನು ಅಂದ್ಕೊಂಡೆ ಇವತ್ತು ಕೆಲಸ ಮಾಡೋಣ. ತುಂಬ ಆಲ್ರೆಡಿ ಪ್ಲ್ಯಾನ್ ಲೀಡ್ಸ್ ಮಾಡ್ತಿದ್ದೀನಿ. ಬಟ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ವರ್ಕ್ ಫ್ರಮ್ ಹಾಸ್ಪಿಟಲ್ ಕೂಡ ಇಟ್ಸ್ ಡಿಫ್ರೆಂಟ್ ವಿಡಿಯೋ ಅಂದ್ಕೊತೀನಿ. ಡಾಕ್ಟರ್ ಎಲ್ಲ ಇಲ್ಲಿ ಕೆಲಸ ಮಾಡ್ತಾರೆ. ಬಟ್ IT ಅವ್ರು ಇಲ್ಲಿ ಬಂದು ಕೆಲಸ ಮಾಡ್ತಿದ್ದೀನಿ. ನೋಡೋಣ ಏನೇನು ಮಾಡ್ಬೋದು ಅಂತ. ಸ್ವಲ್ಪ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿದ್ದೀನಿ. ಬಟ್ ಕೆಲಸ ಶುರು ಆಗುತ್ತೆ ವಿತಿನ್ ಫ್ಯೂ ಅವರ್ಸ್. ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ. ಕೆಲಸ ಶುರು ಮಾಡ್ಕೊಂಡು ಮತ್ತೆ ಸಿಗ್ತೇನೆ. ಇವಾಗ ಚಾ ಕಾಫಿ ಎಲ್ಲ ಬಂದಿದೆ. ಹಿಂಗೆ ಇಟ್ಕೊಂಡು ಬರ್ತಾರೆ. ಅಲ್ಲಿ ಚಾ ಕಾಫಿನ ತಿಂಡಿ ಎಲ್ಲ ಇದ್ದಾವೆ. ಸೊ ಚೆನ್ನಾಗಿ ಅನ್ನಿಸ್ತು. ಹೊರಗೆ ಹೋಗಿ ಏನು ತರೋದಿದ್ದಿಲ್ಲ. ಬಟ್ ಹಾಂ, ಪಪ್ಪಂಗೆ ಚಾ ಬೇಕಿತ್ತು. ಸೊ ಒಂದು ಕಾಫಿ ಇಲ್ಲಿ ತೊಗೊಂಬಂದಿಟ್ಟಿದ್ದೀವಿ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಪಪ್ಪ ಕುಡಿದ್ಬಿಟ್ಟು ಹೇಳ್ತಾರೆ. ಪಪ್ಪ ಚಾ ಕುಡಿತಾರೆ. ಹಾಂ, ಚಾ ಅಲ್ಲ ಕಾಫಿ. ನೀರು ಬೇಕಾ? ಹೇಗಿದೆ? ಅಡಿಲ್ಲ ಕುಡಿಬೇಕಾ? ನಿಜ ಹೇಳಿ ಪಪ್ಪ, ಚೆನ್ನಾಗಿದೆನಾ? ಪಪ್ಪ ಆ್ಯಕ್ಚುಲಿ ಶೆಫ್. ಸೊ ಅವ್ರಿಗೆ ಉಪ್ಪು ಸಕ್ಕರೆ ಅದೆಲ್ಲ ಕರೆಕ್ಟ್ ಗೊತ್ತಿರುತ್ತೆ. ಚೆನ್ನಾಗಿದೆ ಅಂತ ಅಂದಿದ್ದಾರೆ. ಸೊ ಚೆನ್ನಾಗಿದೆ. ತುಂಬ ಜನ ಅನ್ಕೊಬೋದು
ನಾನು ಹಾಸ್ಪಿಟಲ್ನಲ್ಲಿದ್ದರೂ ಕೆಲಸ ಮಾಡ್ತಿದ್ದೀನಿ, ಅಷ್ಟು ವರ್ಕ್ ಪ್ರೆಷರ್ ಇದೆ ನನಗೆ ಇಲ್ಲಿ ಅಂತಂದು. ಸೊ ಅದಕ್ಕೆ ಆನ್ಸರ್ ಎಲ್ಲ ಕೊಡ್ತೀನಿ, ವಿಡಿಯೋ ನೋಡ್ತೀರಿ. 1 hour later. ಆಲ್ಮೋಸ್ಟ್ 12 o'clock ಹಾಗೆ ಪಪ್ಪನ ಸರ್ಜರಿ ರೂಮಿಗೆ ಕರೆದಿದ್ರು. ಸೊ ಪಪ್ಪ ವೆಯ್ಟ್ ಮಾಡ್ತಿದ್ರು. ನನಗೆ ಇದ್ರ ಒಳಗೆ ಕೂಡ ಅಡ್ಮಿಷನ್ ಇದ್ದಿಲ್ಲ. ಟೈಮ್ ಆಲ್ರೆಡಿ 12:15 ಆಗಿದೆ. ಪಪ್ಪನ ಕರ್ಕೊಂಡು ಹೋಗಿದ್ದಾರೆ ಅವಾಗೆ, ಬಟ್ ಇನ್ನೂ ಬಂದಿಲ್ಲ. ಕೆಲಸ ಮಾಡ್ತಿದ್ದೀನಿ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ನನ್ನ ಪರ್ಸ್ನಲ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಸೊ ನಾನು ಹಾಸ್ಪಿಟಲ್ನಲ್ಲಿದ್ದರೂ ಕೂಡ ಕೆಲಸ ಮಾಡ್ತಿದ್ದೀನಿ. ಇದು ಯಾವುದೇ ಪ್ರೆಷರಿಂದ ನಾನು ಕೆಲಸ ಮಾಡ್ತಿಲ್ಲ, ನನಗೆ ಇಷ್ಟಪಟ್ಟೇ ನಾನು ಕೆಲಸ ಮಾಡ್ತಿದ್ದೀನಿ. ಬೈ ಚಾನ್ಸ್ ನನಗೇನಾದರೂ ಹಾಫ್ ಡೇ ಲೀವ್ ಬೇಕು, ಫುಲ್ ಡೇ ಲೀವ್ ಬೇಕು ಇವತ್ತಂದರೂ ಕೂಡ ಕೊಡ್ತಿದ್ರು. ಗಾಯ್ಸ್, ಇವಾಗ ಕೆಲಸ ಮಾಡ್ತಿದ್ದೆ. ಪಪ್ಪ ಇವಾಗೆ ಬಂದರು ಆಪ್ರೇಟ್ ಮಾಡಿಕೊಂಡು. ಸೊ ಸದ್ಯಕ್ಕೆ ಹೀಗಿದ್ದಾರೆ. ನೋವಿದೆನಾ ಪಪ್ಪ? ಇಲ್ವಾ? ನೋವಿಲ್ವಾ? ಓಕೆ. ಸೊ ಊಟ ಗುಣ ಕೊಟ್ಟಿದ್ದಾರೆ ಪಪ್ಪ ಬರೋಕ್ಕಿಂತ ಮುಂಚೆ. ಹಾಸ್ಪಿಟಲ್ ಊಟ ಹೇಗಿರುತ್ತೆ ನೋಡೋಣ. ಓಕೆ. ಸೊ ಚಪಾತಿ, ಉಪ್ಪಿನಕಾಯಿ, ಸಾರು, ಉಪ್ಪು, ಪಲ್ಯ, ಚಪಾತಿ ಎಲ್ಲ ರೈಸ್ ಎಲ್ಲ ಹಾಕಿದ್ದಾರೆ. ಬಿಸಿ ಕೊಟ್ಟಿದ್ದಾರೆ. ಡಾಕ್ಟರ್ ಎಲ್ಲ ಬಂದು ಇನ್ನೂ ಚೆಕಪ್ ಎಲ್ಲ ಮಾಡ್ತಾರೆ. ಎಷ್ಟೊತ್ತಿರಬೇಕು ಅಂತ ಗೊತ್ತಿಲ್ಲ, ಹೋಗಿ ನಾನು ಕೇಳ್ಕೊಂಬರ್ತೀನಿ. ಬಟ್ ಪಪ್ಪ ಊಟ ಮಾಡ್ತಾರೆ, ನಾವು ಹೊರಗೆ ಹೋಗಿ ಊಟ ಮಾಡೋಣ. ಪಪ್ಪ ಮತ್ತು ನಾನು ಸರ್ಜರಿ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ವಿ. ನಾನು ಪಪ್ಪನ ಹತ್ರ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ಜರಿ ಮಾಡೋ ಟೈಮ್ನಲ್ಲಿ, ಕಾನ್ಷಿಯಸ್ ಆಗಿದ್ರಾ ಏನು ಅಂತ ಡಿಸ್ಕಸ್ ಮಾಡ್ತಿದ್ವಿ. ಚೆನ್ನಾಗಿಲ್ವಾ? ತರಲಾ ಹೊರಗಿಂದ? ತಾಂಬರ್ತೀನಿ ಬೇಕಂದ್ರೆ. ಸರ್ ಪಪ್ಪ ಊಟ ಮಾಡ್ತಿದ್ದಾರೆ. ನಾಟ್ ಸೋ ಗ್ರೇಟ್, ತಿನ್ಬೋದು. ಅದರ ಚಪಾತಿ ಎಲ್ಲ ಓಕೆನಾ ಪಪ್ಪ? ಸಾರೆಲ್ಲ ಅಡ್ಡಿಲ್ಲ? ಒಳ್ಳೆ ಆಯಿತಾ? ಕಮಿಂಗ್ ಬ್ಯಾಕ್ ಟು ಮೈ ವರ್ಕ್ ಲೈಫ್ ಬ್ಯಾಲೆನ್ಸ್, ನಾನು ಸೀನಿಯರ್ ಮ್ಯಾನೇಜರ್ ಎಲ್ಲರೂ ಸೂಪರ್ ಸಪೋರ್ಟಿವ್ ಆಗಿದ್ದಾರೆ. ಸೊ ಜಸ್ಟ್ ಅ ಡಿಸ್ಕ್ಲೇಮರ್, ನಾನು ಹಾಸ್ಪಿಟಲ್ನಾಗ ಕೂತ್ಕೊಂಡು ಕೆಲಸ ಮಾಡ್ತಿರೋದು ಯಾವುದೇ ಪ್ರೆಷರಿಂದ ಅಲ್ಲ, ಇದು ನನ್ನ ಡಿಸಿಷನ್ ಆಗಿತ್ತು. ಟೈಮ್ ಆಲ್ಮೋಸ್ಟ್ 3:30 ಆಗ್ತಿದೆ. ಕೆಲಸ ಮಾಡ್ತಿದ್ದೆ, ಮೀಟಿಂಗ್ಸ್ ಅಟೆಂಡ್ ಮಾಡಿದೆ, ಊಟ ಮಾಡ್ಕೊಂಡು ಬಂದೆ. ಅವಾಗಲೇ ಏನು ಹೆಚ್ಚು ತಿಂದಿಲ್ಲ, ರೈಸ್ ಐಟಮ್ ಏನಿಲ್ಲ, ಮಿರ್ಚಿ ಸಿಕ್ತು, ಸೊ ಅದನ್ನೇ ತಿನ್ಕೊಂಡು ಬಂದೆ. Let's go. Yo, I'm like an addict, do I gotta have it. I ain't even playing, got a really bad habit. If it moves, gotta grab it, fuse like a magnet. Lose, won't have it till I'm doomed in a casket. I ain't playing, got a weird mind. If you work 8 hours, I'ma work 9. If the shit tastes sour, you should taste mine. I'ma stay in power for. ಪಪ್ಪ ರೆಸ್ಟ್ ಮಾಡಿದ ಮೇಲೆ ಲಾಸ್ಟ್ ಫ್ಯೂ ಚೆಕಪ್ಸ್ ಇತ್ತು, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ. ಡಾಕ್ಟರ್ ನಾವು ಹೋಗ್ಬೋದು ಅಂದರು. ಸೊ ಅದಕ್ಕೆ ನಾನು ಪಪ್ಪಂಗೆ ಚೈನ್ ಎಲ್ಲ ಹಾಕ್ತಿದ್ದೆ. ಸರ್ಜರಿ ಟೈಮ್ನಾಗ ಬಿಚ್ಚಿದ್ವಿ ನಾವು. ಸೊ ನಾನಿವಾಗ ಎಲ್ಲದೂ ಪ್ಯಾಕ್ ಮಾಡಿಕೊಂಡು ವಿ ಆರ್ ರೆಡಿ ಟು ಲೀವ್. ಲಾಸ್ಟ್ ಮೂಮೆಂಟ್ನಲ್ಲಿ ಒಂದು ಮೀಟಿಂಗ್ ಸ್ಕೆಡ್ಯೂಲ್ ಆಯಿತು. ಸೊ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅದಕ್ಕೆ ನಾನು ಅಟೆಂಡ್ ಮಾಡಿದೆ ಮೀಟಿಂಗ್ನ. All I need are some better days. Yeah, all I need are some better days. Cause all I want, and I pray, I believe in the better days. ಪಪ್ಪ ಹೋಗೋಣ. ಬ್ಲರ್ ಇದಾನ? ತಲೆ ತಿರುಗುತ್ತಾ? ಎಂತಾರು ಇತ್ತಾ? ಕಣ್ಣೆಲ್ಲ ತಿಕ್ಕೊಂಬೇಡಿ ಪಾಪ. ಕಾಫಿ ಶಾಪಿಗೆ ಇಂಪಾರ್ಟೆಂಟ್ ವಿಷಯ ಹೇಳೇ ಇಲ್ಲ. ಯಾವ ಹಾಸ್ಪಿಟಲ್ ಅಂತಲ್ಲಿ? ಕಸ್ತೂರಬಾ ಹಾಸ್ಪಿಟಲ್. ಕಸ್ತೂರಿಬಾ ಹಾಸ್ಪಿಟಲ್. ತುಂಬ ಚೆನ್ನಾಗಿದ್ರು ಸ್ಟಾಫ್ ಎಲ್ಲ. ಸೊ ಹೋಗೋಣ. ಗೈಸ್,
ಆಲ್ರೆಡಿ 10 o'clock ಆಗ್ತಿದೆ ಟೈಮ್. ಸೊ ಊಟ ಮಾಡ್ಕೊಂಡು ಬಂದೆ, ಕೆಲಸ ಮಾಡಿದೆ ಬಂದಮೇಲೆ ಕೂಡ. ಇವಾಗೂ ಸ್ವಲ್ಪ ವರ್ಕ್ಸ್ ಇದೆ, ಪೆಂಡಿಂಗ್ ವರ್ಕ್ಸ್ ಇದೆ, ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಕೆಲಸ ಮಾಡಿಬಿಟ್ಟು ಇವತ್ತಿನ ದಿವಸಕ್ಕೆ ಎಂಡ್ ಮಾಡೋಣ ಅಂದ್ಕೊಂಡೆ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿರ್ತೀರ, ನಾವು ಹಾಸ್ಪಿಟಲ್ಗೆ ಹೋದ್ವಿ, ಪಪ್ಪನ ಸರ್ಜರಿ ಆಯಿತು, ಸ್ಮೂತಾಗಿ ಆಯಿತು. ಎಲ್ಲ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿದ್ರು, ಕೋಆಪರೇಟಿವ್ ಆಗಿದ್ರು, ಸಪೋರ್ಟಿವ್ ಆಗಿದ್ರು, ಸ್ಟಾಫ್ ಮೆಂಬರ್ಸ್ ಕೂಡ. ಸೊ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಆ್ಯಂಡ್ ಅಮ್ಮ ಅಪ್ಪ ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ. ಸೊ ನಾನು ನಿಮ್ಮ ಕಡೆಯಿಂದ ಇವತ್ತಿನ ದಿವಸಕ್ಕೆ ಎಂಡ್ ಕೇಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಹಾಸ್ಪಿಟಲ್ನಾಗ ಕೆಲಸ ಮಾಡಿದ್ದು ಫಾರ್ ಅ ಚೇಂಜ್. ವರ್ಕ್ ಫ್ರಮ್ ಆಫೀಸ್ ಆಯಿತು, ಪಿ ಜಿನಲ್ಲಿ ವರ್ಕ್ ಮಾಡಿದ್ದು ಆಯಿತು, ವರ್ಕ್ ಫ್ರಮ್ ಹೋಮು ಆಯಿತು. ಹಾಸ್ಪಿಟಲ್ ಇಟ್ ವಾಸ್ ಡಿಫ್ರೆಂಟ್ ಅಂದ್ಕೊತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಇರುತ್ತೆ, ಗಟ್ಟಿಯಾಗಿ ಪ್ರೆಸ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಯಾವಾಗಲೂ ವಿಡಿಯೋ ಹಾಕಿದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸಿ ಯು, ಬಾಯ್.